ನೆಹರೂರಂತಹ ಅಯೋಗ್ಯರು ಪ್ರಧಾನಿ ಆಗಿದ್ರು ಅಂತ ಹೇಳಿದ್ದಾರೆ. ಇದು ನಮ್ಮ ಭಾರತ ದೇಶದ ದುರ್ದೈವ ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್. ಗುರುಮಠಕಲ್ನಲ್ಲಿ ಶಾಸಕ ಯತ್ನಾಳ್ ಮಾತಾಡಿದ್ದಾರೆ. ಬಿಆರ್ ಅಂಬೇಡ್ಕರ್ ಕೇವಲ ದಲಿತ ನಾಯಕರಲ್ಲ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ನಾಯಕರು. ಯಾದಗಿರಿಯ ಗುರುಮಠಕಲ್ನಲ್ಲಿ ಯತ್ನಾಳ್ ಹೇಳಿಕೆಯನ್ನ ನೀಡಿರೋದು. ನೆಹರೂರಂತಹ ಅಯೋಗ್ಯರು ನಾಯಕರಾಗಿದ್ರು, ಇದು ಭಾರತದ ದುರ್ದೈವ ಅಂದಿದ್ದಾರೆ ಶಾಸಕ ಯತ್ನಾಳ್. ಆ ನಿಟ್ಟಿನಲ್ಲಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಈಗ ಯತ್ನಾಳ್ ನೀಡಿರೋದು. ಈ ದೇಶದ ದುರ್ದೈವ ನೆಹರೂರಂತಹ ಒಬ್ಬ ಅಯೋಗ್ಯ ಪ್ರಧಾನಮಂತ್ರಿ ಆಗಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಈ ಲಾರ್ಡ್ ಮೌಂಟನ್ ಬ್ಯಾಟಲ್ ಹೆಂಚಿಕೊಂಡು ಹಚ್ಚಿ ನಮ್ಮ ದೇಶ ಇವತ್ತು ನಮ್ಮ ಮೋದಿಯವರ ಬಗ್ಗೆ ಯಾವೊಬ್ಬ ಸೈನ್ಯದ ಕ್ಯಾಪ್ಟನ್ ಏನು ಇಲ್ಲಿ ನಮ್ಮ ಇಂಡಿಯನ್ ನೇವಿ ಒಂದು ಪುಸ್ತಕ. ನೆಹರೂರಂತಹ ಅಯೋಗ್ಯರು ಪ್ರಧಾನಿ ಆಗಿದ್ರು ಅಂತ ಹೇಳಿದ್ದಾರೆ. ಇದು ನಮ್ಮ ಭಾರತ ದೇಶದ ದುರ್ದೈವ ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್. ಗುರುಮಠಕಲ್ನಲ್ಲಿ ಶಾಸಕ ಯತ್ನಾಳ್ ಮಾತಾಡಿದ್ದಾರೆ. ಬಿಆರ್ ಅಂಬೇಡ್ಕರ್ ಕೇವಲ ದಲಿತ ನಾಯಕರಲ್ಲ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ನಾಯಕರು. ಯಾದಗಿರಿಯ ಗುರುಮಠಕಲ್ನಲ್ಲಿ ಯತ್ನಾಳ್ ಹೇಳಿಕೆಯನ್ನ ನೀಡಿರೋದು. ನೆಹರೂರಂತಹ ಅಯೋಗ್ಯರು ನಾಯಕರಾಗಿದ್ರು, ಇದು ಭಾರತದ ದುರ್ದೈವ ಅಂದಿದ್ದಾರೆ ಶಾಸಕ ಯತ್ನಾಳ್. ಆ ನಿಟ್ಟಿನಲ್ಲಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಈಗ ಯತ್ನಾಳ್ ನೀಡಿರೋದು. ಈ ದೇಶದ ದುರ್ದೈವ ನೆಹರೂರಂತಹ ಒಬ್ಬ ಅಯೋಗ್ಯ ಪ್ರಧಾನಮಂತ್ರಿ ಆಗಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಈ ಲಾರ್ಡ್ ಮೌಂಟನ್ ಬ್ಯಾಟಲ್ ಹೆಂಚಿಕೊಂಡು ಹಚ್ಚಿ ನಮ್ಮ ದೇಶ ಇವತ್ತು ನಮ್ಮ ಮೋದಿಯವರ ಬಗ್ಗೆ ಯಾವೊಬ್ಬ ಸೈನ್ಯದ ಕ್ಯಾಪ್ಟನ್ ಏನು ಇಲ್ಲಿ ನಮ್ಮ ಇಂಡಿಯನ್ ನೇವಿ ಒಂದು ಪುಸ್ತಕ. ನೆಹರೂರಂತಹ ಅಯೋಗ್ಯರು ಪ್ರಧಾನಿ ಆಗಿದ್ರು ಅಂತ ಹೇಳಿದ್ದಾರೆ. ಇದು ನಮ್ಮ ಭಾರತ ದೇಶದ ದುರ್ದೈವ ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್. ಗುರುಮಠಕಲ್ನಲ್ಲಿ ಶಾಸಕ ಯತ್ನಾಳ್ ಮಾತಾಡಿದ್ದಾರೆ. ಬಿಆರ್ ಅಂಬೇಡ್ಕರ್ ಕೇವಲ ದಲಿತ ನಾಯಕರಲ್ಲ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ನಾಯಕರು. ಯಾದಗಿರಿಯ ಗುರುಮಠಕಲ್ನಲ್ಲಿ ಯತ್ನಾಳ್ ಹೇಳಿಕೆಯನ್ನ ನೀಡಿರೋದು. ನೆಹರೂರಂತಹ ಅಯೋಗ್ಯರು ನಾಯಕರಾಗಿದ್ರು, ಇದು ಭಾರತದ ದುರ್ದೈವ ಅಂದಿದ್ದಾರೆ ಶಾಸಕ ಯತ್ನಾಳ್. ಆ ನಿಟ್ಟಿನಲ್ಲಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಈಗ ಯತ್ನಾಳ್ ನೀಡಿರೋದು. ಈ ದೇಶದ ದುರ್ದೈವ ನೆಹರೂರಂತಹ ಒಬ್ಬ ಅಯೋಗ್ಯ ಪ್ರಧಾನಮಂತ್ರಿ ಆಗಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಈ ಲಾರ್ಡ್ ಮೌಂಟನ್ ಬ್ಯಾಟಲ್ ಹೆಂಚಿಕೊಂಡು ಹಚ್ಚಿ ನಮ್ಮ ದೇಶ ಇವತ್ತು ನಮ್ಮ ಮೋದಿಯವರ ಬಗ್ಗೆ ಯಾವೊಬ್ಬ ಸೈನ್ಯದ ಕ್ಯಾಪ್ಟನ್ ಏನು ಇಲ್ಲಿ ನಮ್ಮ ಇಂಡಿಯನ್ ನೇವಿ ಒಂದು ಪುಸ್ತಕ. ನೆಹರೂರಂತಹ ಅಯೋಗ್ಯರು ಪ್ರಧಾನಿ ಆಗಿದ್ರು ಅಂತ ಹೇಳಿದ್ದಾರೆ. ಇದು ನಮ್ಮ ಭಾರತ ದೇಶದ ದುರ್ದೈವ ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್. ಗುರುಮಠಕಲ್ನಲ್ಲಿ ಶಾಸಕ ಯತ್ನಾಳ್ ಮಾತಾಡಿದ್ದಾರೆ. ಬಿಆರ್ ಅಂಬೇಡ್ಕರ್ ಕೇವಲ ದಲಿತ ನಾಯಕರಲ್ಲ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ನಾಯಕರು. ಯಾದಗಿರಿಯ ಗುರುಮಠಕಲ್ನಲ್ಲಿ ಯತ್ನಾಳ್ ಹೇಳಿಕೆಯನ್ನ ನೀಡಿರೋದು. ನೆಹರೂರಂತಹ ಅಯೋಗ್ಯರು ನಾಯಕರಾಗಿದ್ರು, ಇದು ಭಾರತದ ದುರ್ದೈವ ಅಂದಿದ್ದಾರೆ ಶಾಸಕ ಯತ್ನಾಳ್. ಆ ನಿಟ್ಟಿನಲ್ಲಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಈಗ
ಯತ್ನಾಳ್ ನೀಡಿರೋದು. ಈ ದೇಶದ ದುರ್ದೈವ ನೆಹರೂನಂತ ಒಬ್ಬ ಅಯೋಗ್ಯ ಪ್ರಧಾನಮಂತ್ರಿ ಆಗಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಈ ಲಾರ್ಡ್ ಮೌಂಟನ್ ಬ್ಯಾಟಲ್ ಹೆಂಡತಿ ಬೆಂಡ್ ಹಚ್ಚಿ ನಮ್ಮ ದೇಶ ಇವತ್ತು ನಮ್ಮ ಮೋದಿಯವರ ಬಗ್ಗೆ ಯಾವೊಬ್ಬ ಸೈನ್ಯದ ಕ್ಯಾಪ್ಟನ್ ಏನು ಇಲ್ಲಿ ನಮ್ಮ ಇಂಡಿಯನ್ ನೇವಿ ಒಂದು ಪುಸ್ತಕ ನೆಹರೂರಂತಹ ಅಯೋಗ್ಯರು ಪ್ರಧಾನಿ ಆಗಿದ್ರು ಅಂತ ಹೇಳಿದ್ದಾರೆ. ಇದು ನಮ್ಮ ಭಾರತ ದೇಶದ ದುರ್ದೈವ ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್. ಗುರುಮಠಕಲ್ನಲ್ಲಿ ಶಾಸಕ ಯತ್ನಾಳ್ ಮಾತಾಡಿದ್ದಾರೆ. ಬಿಆರ್ ಅಂಬೇಡ್ಕರ್ ಕೇವಲ ದಲಿತ ನಾಯಕರಲ್ಲ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ನಾಯಕರು. ಯಾದಗಿರಿಯ ಗುರುಮಠಕಲ್ನಲ್ಲಿ ಯತ್ನಾಳ್ ಹೇಳಿಕೆಯನ್ನ ನೀಡಿರೋದು. ನೆಹರೂರಂತಹ ಅಯೋಗ್ಯರು ನಾಯಕರಾಗಿದ್ರು, ಇದು ಭಾರತದ ದುರ್ದೈವ ಅಂದಿದ್ದಾರೆ ಶಾಸಕ ಯತ್ನಾಳ್. ಆ ನಿಟ್ಟಿನಲ್ಲಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಈಗ ಯತ್ನಾಳ್ ನೀಡಿರೋದು. ಈ ದೇಶದ ದುರ್ದೈವ ನೆಹರೂನಂತ ಒಬ್ಬ ಅಯೋಗ್ಯ ಪ್ರಧಾನಮಂತ್ರಿ ಆಗಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಈ ಲಾರ್ಡ್ ಮೌಂಟನ್ ಬ್ಯಾಟಲ್ ಹೆಂಡತಿ ಬೆಂಡ್ ಹಚ್ಚಿ ನಮ್ಮ ದೇಶ ಇವತ್ತು ನಮ್ಮ ಮೋದಿಯವರ ಬಗ್ಗೆ ಯಾವೊಬ್ಬ ಸೈನ್ಯದ ಕ್ಯಾಪ್ಟನ್ ಏನು ಇಲ್ಲಿ ನಮ್ಮ ಇಂಡಿಯನ್ ನೇವಿ ಒಂದು ಪುಸ್ತಕ ನೆಹರೂರಂತಹ ಅಯೋಗ್ಯರು ಪ್ರಧಾನಿ ಆಗಿದ್ರು ಅಂತ ಹೇಳಿದ್ದಾರೆ. ಇದು ನಮ್ಮ ಭಾರತ ದೇಶದ ದುರ್ದೈವ ಅಂತ ಹೇಳಿದ್ದಾರೆ ಶಾಸಕ ಯತ್ನಾಳ್. ಗುರುಮಠಕಲ್ನಲ್ಲಿ ಶಾಸಕ ಯತ್ನಾಳ್ ಮಾತಾಡಿದ್ದಾರೆ. ಬಿಆರ್ ಅಂಬೇಡ್ಕರ್ ಕೇವಲ ದಲಿತ ನಾಯಕರಲ್ಲ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತದ ನಾಯಕರು. ಯಾದಗಿರಿಯ ಗುರುಮಠಕಲ್ನಲ್ಲಿ ಯತ್ನಾಳ್ ಹೇಳಿಕೆಯನ್ನ ನೀಡಿರೋದು. ನೆಹರೂರಂತಹ ಅಯೋಗ್ಯರು ನಾಯಕರಾಗಿದ್ರು, ಇದು ಭಾರತದ ದುರ್ದೈವ ಅಂದಿದ್ದಾರೆ ಶಾಸಕ ಯತ್ನಾಳ್. ಆ ನಿಟ್ಟಿನಲ್ಲಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಈಗ ಯತ್ನಾಳ್ ನೀಡಿರೋದು. ಈ ದೇಶದ ದುರ್ದೈವ ನೆಹರೂನಂತ ಒಬ್ಬ ಅಯೋಗ್ಯ ಪ್ರಧಾನಮಂತ್ರಿ ಆಗಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ